ವೈಣಿಕ ಶಿಖಾಮಣಿ ವೀಣೆ ಶೇಷಣ್ಣನವರು. ಲೇಖಕರು ಶ್ರೀ ಸ್ವರಮೂರ್ತಿ ವಿ.ಎನ್. ರಾವ್ ರವರು. ಪರೀಕ್ಷಕ ಪ್ರೋತ್ಸಾಹಕ. ಶೇಷಣ್ಣನವರು ಪರಮದೈವ ಭಕ್ತರು, ಆಚಾರಶೀಲರು. 3 ಕಾಲಗಳಲ್ಲೂ ಪ್ರತಿದಿನ ಸಂಧ್ಯಾವಂದನೆ ಮಾಡುತ್ತಿದ್ದರು. ಅನ್ನದಾನ ಪ್ರಿಯರಾದ ಶೇಷಣ್ಣನವರ ಮನೆಯಲ್ಲಿ ಯಾವಾಗಲೂ 4-6 ಜನ ಅತಿಥಿಗಳು ಇದ್ದೇ ಇರುತ್ತಿದ್ದರು. ಅವರು ರಾಮೋತ್ಸವ ಮತ್ತು ಕೃಷ್ಣೋತ್ಸವಗಳನ್ನು ಬಹಳ ವೈಭವದಿಂದ ಆಚರಿಸುತ್ತಿದ್ದರು. ಈ ಉತ್ಸವಗಳ ಸಂದರ್ಭಗಳಲ್ಲಿ ಸ್ಥಳ ಪರಸ್ಥಳಗಳ ವಿದ್ವಾಂಸರುಗಳಿಂದ ಸಂಗೀತ ಕಚೇರಿ ಏರ್ಪಡಿಸುತ್ತಿದ್ದರು. ತಾವೂ ಸಂಗೀತದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಹೀಗಾಗಿ ಶೇಷಣ್ಣನವರ ಮನೆ ಒಂದು ಸಂಗೀತ ಕ್ಷೇತ್ರದಂತೆ, ಪವಿತ್ರ ಕಲಾಮಂದಿರದಂತೆ ಇತ್ತು. ಕೃಷ್ಣೋತ್ಸವದ ಸಮಯಗಳಲ್ಲಿ ರಸಿಕರಿಗೆ ಅನೇಕ ವಿದ್ವಾಂಸರುಗಳ ಸಂಗೀತವನ್ನು ಕೇಳುವ ಅವಕಾಶವನ್ನು ಶೇಷಣ್ಣನವರು ಕಲ್ಪಿಸುತ್ತಿದ್ದರು. ದೇಶ ವಿದೇಶಗಳಿಂದ ಬಂದ ವಿದ್ವಾಂಸರುಗಳು ಶೇಷಣ್ಣನವರ ಸಮ್ಮುಖದಲ್ಲಿ ನುಡಿಸಿ ಹಾಡಿ ಕೃತಾರ್ಥರಾಗುತ್ತಿದ್ದರು. ಶೇಷಣ್ಣನವರೆದುರು ತಮ್ಮ ಪಾಂಡಿತ್ಯ ತೋರುವುದು ಕಲಾವಿದರಿಗೆ ಹೆಮ್ಮೆಯ ಪವಿತ್ರ ಕೆಲಸವಾಗಿತ್ತು. ಶೇಷಣ್ಣನವರು ಕಲಾವಿದರ ಸಂಗೀತದಲ್ಲಿ ಹೊಮ್ಮುತ್ತಿದ್ದ ಒಂದೊಂದು ಒಳ್ಳೆಯ ಸಂಗತಿಗಳಿಗೂ ತಲೆದೂಗಿ ಸಂತೋಷ ಪಡುತ್ತಿದ್ದರು. ಕಿರಿಯ ಕಲಾವಿದರಿಗೆ ಬೆನ್ನು ತಟ್ಟಿ ಸಂತೋಷ ವ್ಯಕ್ತಪಡಿಸಿ ಹುರಿದುಂಬಿಸುತ್ತಿದ್ದರು. ಮಹಾರಾಜರ ಸಮ್ಮುಖದಲ್ಲಿ ಕಚೇರಿ ಮಾಡಬಯಸುವವರು ಮೊದಲು ಶೇಷಣ್ಣನವರ ಮುಂದೆ ತಮ್ಮ ವಿದ್ಯೆಯನ್ನು ಪ್ರದರ್ಶಿಸಬೇಕಿತ್ತು. ಶೇಷಣ್ಣನವರು ಪರೀಕ್ಷೆ ಮಾಡಿ ಅರ್ಹರಾದ ಕಲಾವಿದರನ್ನು ಮಹಾರಾಜರ ಬಳಿಗೆ ಕಳುಹಿಸುತ್ತಿದ್ದರು. ಮಹಾರಾಜರ ಸಮ್ಮುಖದಲ್ಲಿ ಕಚೇರಿಯಾಗದ ಕಲಾವಿದರುಗಳಿಗೆ ಶೇಷಣ್ಣನವರು ತಾವೇ ಅವರ ಪ್ರಯಾಣಕ್ಕಾಗುವಷ್ಟು ದುಡ್ಡನ್ನು ಕೊಟ್ಟು ವಿನಯದಿಂದ ಸಮಾಧಾನ ಹೇಳಿ ಮುಂದೆ ಯಾವಾಗಲಾದರೂ ಅವಕಾಶ ಕೊಡಿಸುವುದಾಗಿ ಹೇಳುತ್ತಿದ್ದರು. ಪರಸ್ಥಳದ ವಿದ್ವಾಂಸರು ಮಹಾರಾಜರ ಎದುರಿಗೆ ಕಚೇರಿಯಾದ ನಂತರ ಶೇಷಣ್ಣನವರ ಮನೆಯಲ್ಲಿ ತಮ್ಮ ವಿದ್ವತ್ ಪ್ರದರ್ಶನ ಮಾಡುತ್ತಿದ್ದರು. ಅನೇಕ ವೇಳೆ ಮಹಾರಾಜರೆದುರಿಗಿಂತ ವೈಣಿಕ ಶಿಖಾಮಣಿಯ ಸಮ್ಮುಖದಲ್ಲಿ ಅಮೋಘವಾಗಿ ಹಾಡುತ್ತಿದ್ದರು. ಸಂಗೀತಾಗ್ರಣಿಯ ಮೆಚ್ಚುಗೆ ಪಡೆದು ಮಾರ್ಗದರ್ಶನ ಪಡೆಯುವ ಹಂಬಲವೇ ಅದಕ್ಕೆ ಕಾರಣ. ಶೇಷಣ್ಣನವರು ವಿದ್ವಾಂಸರುಗಳ ಕಚೇರಿಯನ್ನು ತಾಳ್ಮೆ ಸಹೃದಯತೆಯಿಂದ ಕೇಳಿ ವಲ್ಲಿ ದುಡ್ಡು ಮುಂತಾದ ಸಂಭಾವನೆಗಳನ್ನೂ ನೀಡಿ ಕಲಾವಿದರನ್ನು ಗೌರವಿಸುತ್ತಿದ್ದರು. ಶೇಷಣ್ಣ ಸುಬ್ಬಣ್ಣ. ಶೇಷಣ್ಣನವರು ಸುಬ್ಬಣ್ಣನವರು ಒಟ್ಟಿಗೇ ಬೆಳೆದವರು. ಆಟ ಪಾಠ ಸಂಗೀತ ಶಿಕ್ಷಣಗಳೆಲ್ಲವನ್ನೂ ಒಟ್ಟಿಗೇ ಅನುಭವಿಸಿದವರು ಹಾಗೂ ಸಮೀಪ ಬಂಧುಗಳು. ಶೇಷಣ್ಣನವರಿಗೆ ಸುಬ್ಬಣ್ಣನವರಲ್ಲಿ ವಿಶೇಷವಾದ ಪ್ರೀತಿ ವಿಶ್ವಾಸಗಳಿತ್ತು. ದೊಡ್ಡ ಶೇಷಣ್ಣನವರು ತಮ್ಮ ಅಂತ್ಯಕಾಲದಲ್ಲಿ ಶೇಷಣ್ಣ ಸುಬ್ಬಣ್ಣನನ್ನು ಯಾವ ಕಾಲಕ್ಕೂ ಕೈಬಿಡಬೇಡ ಎಂದು ಮಾತು ತೆಗೆದುಕೊಂಡಿದ್ದರು. ಗುರುಗಳಿಗೆ ಅಂದರೆ ಸುಬ್ಬಣ್ಣನವರ ತಂದೆಗೆ ಕೊಟ್ಟ ವಚನವನ್ನು ಶೇಷಣ್ಣನವರು ಕೊನೆಯವರೆಗೂ ಉಳಿಸಿಕೊಂಡರು. ಮೇಲಾಗಿ ಶೇಷಣ್ಣನವರು ಸುಬ್ಬಣ್ಣನವರ ಗುರುಗಳೂ ಹೌದು. ಅರಮನೆಯಲ್ಲಿ ಶೇಷಣ್ಣನವರು ಸುಬ್ಬಣ್ಣನವರೂ ಒಟ್ಟಿಗೆ ವೀಣೆ ನುಡಿಸುತ್ತಿದ್ದರು. ಸುಬ್ಬಣ್ಣನವರು ಶೇಷಣ್ಣನವರಲ್ಲಿ ಗುರುಭಕ್ತಿ ಮತ್ತು ವಿಶೇಷ ಪ್ರೀತಿಯನ್ನು ಹೊಂದಿದ್ದರು. ಶೇಷಣ್ಣನವರು ಸುಬ್ಬಣ್ಣನವರನ್ನು ಅನೇಕ ಎಡರು ತೊಡರುಗಳಿಂದ ರಕ್ಷಿಸಿದ್ದರು. ದಿವ್ಯ ವೀಣೆ, ರೋಗ ನಿವಾರಣೆ. ಹೀಗಿದ್ದು ಒಮ್ಮೆ ಶೇಷಣ್ಣ ಸುಬ್ಬಣ್ಣನವರಿಗೂ ಮನಸ್ತಾಪವಾಗಿ ಮಾತುಕತೆ ನಿಂತು ಹೋಗಿತ್ತು. 8-9 ತಿಂಗಳು ಹೀಗೆ ಕಳೆದು ಹೋಯಿತು. ಸುಬ್ಬಣ್ಣನವರಿಗೆ ಕಾಲಿನಲ್ಲಿ ಒಂದು ಕುರುವಾಗಿ ಬಿಟ್ಟಿತು. ಎಷ್ಟು ದಿನಗಳಾದರೂ ಅದು ಗುಣವಾಗದೆ ಸುಬ್ಬಣ್ಣನವರಿಗೆ ಆಹಾರ ನಿದ್ರೆ ಎಲ್ಲ ಕಡಿಮೆಯಾಗಿ ಹೋಯಿತು. ಸುಬ್ಬಣ್ಣನವರು ತುಂಬ ನಿಶ್ಶಕ್ತರಾಗಿ ಸಮೀಪದಲ್ಲಿದ್ದವರು ಅಂತ್ಯಕಾಲ ಸಮೀಪಿಸಿತೆಂದೇ ಭಾವಿಸತೊಡಗಿದರು. ಆಗ ಸುಬ್ಬಣ್ಣನವರು ತಮ್ಮ ಆಪ್ತ ಸ್ನೇಹಿತರೊಬ್ಬರ ಹತ್ತಿರ
ಅವರಿವರ ಹೇಳಿಕೆ ಮಾತನ್ನು ಕೇಳಿ ನನ್ನ ಹಿತೈಷಿಗಳು ಗುರುಗಳು ಆದ ಶೇಷಣ್ಣನವರಲ್ಲಿ ತಪ್ಪು ನಡೆದುಕೊಂಡು ಬಿಟ್ಟೆ. ಸಾಯುವುದರೊಳಗೆ ಇನ್ನೊಮ್ಮೆ ಅವರ ವೀಣಾವಾದನ ಕೇಳಬೇಕೆಂದು ತುಂಬ ಆಸೆಯಾಗಿದೆ. ನನ್ನ ತಪ್ಪುಗಳೆಲ್ಲವನ್ನೂ ಕ್ಷಮಿಸಿ ನನ್ನ ಆಸೆಯನ್ನು ನೆರವೇರಿಸಿಕೊಡಬೇಕೆಂದು ನಾನು ಪ್ರಾರ್ಥಿಸಿದೆ ಎಂದು ಶೇಷಣ್ಣನವರಿಗೆ ಹೇಳು ಎಂದು ಹೇಳಿ ಕಳುಹಿಸಿದರು. ಶೇಷಣ್ಣನವರಿಗೆ ಸುದ್ದಿ ಮುಟ್ಟಿತು. ಸುಬ್ಬಣ್ಣನವರ ಆರೋಗ್ಯದ ಬಗ್ಗೆ ಅವರೂ ಕಳವಳಗೊಂಡಿದ್ದರು. ತಕ್ಷಣ ವೀಣೆಯನ್ನು ಕಳುಹಿಸಿ ತಾವೂ ಸುಬ್ಬಣ್ಣನವರ ಮನೆಗೆ ನಡೆದರು. ಸುಬ್ಬಣ್ಣನವರ ಅಪೇಕ್ಷೆಯಂತೆ ಶೇಷಣ್ಣನವರು ಜಿಂಜೋಟಿ ರಾಗವನ್ನು ಸುಮಾರು 1 ಗಂಟೆ ಕಾಲ ನುಡಿಸಿದರು. ಮಧ್ಯೆ ನಶ್ಯ ಹಾಕಿಕೊಳ್ಳುವುದಕ್ಕಾಗಿ ವೀಣೆ ನಿಲ್ಲಿಸಿ ಸುಬ್ಬಣ್ಣ ಎಂದು ಮೆಲ್ಲಗೆ ಕರೆದರು. ಆದರೆ ಏನಾಶ್ಚರ್ಯ, 2.5 ತಿಂಗಳಿಂದ ಸರಿಯಾಗಿ ನಿದ್ರೆ ಬರದೆ ತೊಂದರೆ ಪಟ್ಟಿದ್ದ ಸುಬ್ಬಣ್ಣನವರಿಗೆ ನಿದ್ರೆ ಬಂದಿತ್ತು. ಶೇಷಣ್ಣನವರು ವೀಣೆಯನ್ನು ಕೆಳಗಿಟ್ಟು ಎಚ್ಚರವಾದೊಡನೆ ಹೇಳಿ ಕಳುಹಿಸಿ ಎಂದು ಹೇಳಿ ತಮ್ಮ ಮನೆಗೆ ಹೋದರು. ಸುಬ್ಬಣ್ಣನವರಿಗೆ ಆ ರಾತ್ರಿಯೆಲ್ಲ ಎಚ್ಚರವಾಗದೆ ಬೆಳಗಿನವರೆಗೂ ಗಾಢ ನಿದ್ರೆ ಬಂದಿತು. ಅಲ್ಲದೆ ಬೆಳಗಾಗುವ ವೇಳೆಗೆ ಕುರುಹೂ ಒಡೆದಿತ್ತು. ವೈದ್ಯರುಗಳಿಂದ ಆಗದ ಕೆಲಸ ವೀಣೆಯಿಂದ ಆಯಿತು. ಶೇಷಣ್ಣನವರ ಸಂಗೀತಕ್ಕೆ ಇದ್ದ ಶಕ್ತಿ ಬಹುಮುಖವಾದುದು. ಮರುದಿನ ಬೆಳಗ್ಗೆ ಶೇಷಣ್ಣನವರು ಸುಬ್ಬಣ್ಣನನ್ನು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಸುಬ್ಬಣ್ಣನವರು, ಗುರುಗಳು ಹಿತಚಿಂತಕರು ಆದ ನಿಮಗೆ ನಾನು ದ್ರೋಹ ಬಗೆದಿದ್ದರಿಂದ ನನಗೆ ಈ ದುರವಸ್ಥೆ ಬಂದಿತು. ಆದರೂ ನೀವು ನನ್ನ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ಮನೆಗೆ ಬಂದಿರಿ. ನಿಮ್ಮ ದೇವಗಾನದಿಂದ ನನ್ನನ್ನು ಗಂಡಾಂತರದಿಂದ ಪಾರು ಮಾಡಿ ನನ್ನನ್ನು ಬದುಕಿಸಿದಿರಿ. ನನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸಬೇಕು ಎಂದು ಕಣ್ಣೀರು ಸುರಿಸುತ್ತಾ ಕೇಳಿಕೊಂಡರು. ಶೇಷಣ್ಣನವರಿಗೂ ದುಃಖ ತಡೆಯಲಾಗದೆ ಕಣ್ಣೀರು ಬಂದು ಸುಬ್ಬಣ್ಣನವರನ್ನು ಸಮಾಧಾನ ಮಾಡಿ ಪ್ರೀತಿಯಿಂದ ತಲೆನೇವರಿಸಿ ಆಶೀರ್ವದಿಸಿದರು. ಸುಬ್ಬಣ್ಣನವರು ಪೂರ್ಣ ಗುಣಮುಖರಾದ ತಕ್ಷಣ ಶೇಷಣ್ಣನವರ ಮನೆಗೆ ಬಂದರು. 2,000 ರೂಪಾಯಿ ನಗದು ಹಣ, 1 ಜೊತೆ ಕಲಾಪತ್ತಿನ ಪಂಚೆ, ಕಲಾಪತ್ತಿನ 1 ಭಾರಿ ಪೇಟ, 1 ಸೀಮೆ ಕಮಲದ ಉಂಗುರ ಇವಿಷ್ಟನ್ನು ಒಂದು ತಟ್ಟೆಯಲ್ಲಿಟ್ಟು ಶೇಷಣ್ಣನವರಿಗೆ ಕೊಡಹೋದರು. ಶೇಷಣ್ಣನವರು ಎಷ್ಟೇ ಬೇಡೆಂದರೂ ಬಲವಂತವಾಗಿ ಸುಬ್ಬಣ್ಣನವರು ಇವುಗಳನ್ನು ಶೇಷಣ್ಣನವರಿಗೆ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಹೀಗೆ ಶೇಷಣ್ಣ ಸುಬ್ಬಣ್ಣನವರ ಸ್ನೇಹವು ಆತ್ಮೀಯತೆಯ ನಿರ್ವಾಜ್ಯ ಸಂಬಂಧವಾಗಿತ್ತು. ಬೆಳಗಾಂ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ಬೆಳಗಾಂನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಮಹಾಧಿವೇಶನ ಜರುಗಿತು. ಮಹಾತ್ಮ ಗಾಂಧೀಜಿಯವರೇ ಸಮ್ಮೇಳನಾಧ್ಯಕ್ಷರು. ರಾಜಕೀಯ ಚರ್ಚೆಯ ವಿರಾಮ ಕಾಲದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಮೈಸೂರಿನ ಸಂಗೀತ ಪರಿಚಯ ಮಾಡಿಕೊಡುವ ಉದ್ದೇಶ ವ್ಯವಸ್ಥಾಪಕರಲ್ಲಿ ಕೆಲವರಿಗೆ ಇತ್ತು. ಶೇಷಣ್ಣನವರನ್ನು ಬೆಳಗಾಂಗೆ ಬರಮಾಡಿಕೊಂಡರು. ದಿನದ ಕಾರ್ಯಕ್ರಮ ಮುಗಿದ ನಂತರ ಸಂಜೆ ಶೇಷಣ್ಣನವರ ವೀಣಾವಾದನ ಏರ್ಪಾಡಾಗಿತ್ತು. ಅರ್ಧ ಗಂಟೆ ಕಾಲ ಕಚೇರಿ ಏರ್ಪಾಡಾಗಿತ್ತು. ಆದರೆ ಗಾಂಧಿ, ನೆಹರು ಮುಂತಾದವರ ಕೋರಿಕೆಯಂತೆ 2 ಗಂಟೆಗಳ ಕಾಲ ಶೇಷಣ್ಣನವರ ಕಚೇರಿ ನಡೆಯಿತು. ಶೇಷಣ್ಣನವರ ವೀಣಾವಾದನ ದೇಶ ನಾಯಕರುಗಳ ಮೇಲೆ ಎಂಥ ಪ್ರಭಾವ ಬೀರಿತೆಂದರೆ, ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಕಷ್ಟಪಟ್ಟು ಸಮಯ ಮಾಡಿಕೊಂಡು ಶೇಷಣ್ಣನವರ ಬಿಡಾರಕ್ಕೆ ಬಂದು ಶೇಷಣ್ಣನವರ ವೀಣೆ ಕೇಳಿ ಆನಂದಿತರಾಗುತ್ತಿದ್ದರು. ಸರೋಜಿನಿ ದೇವಿಯವರು ಅಧಿವೇಶನದ 1 ದಿನ ಬೆಳಗ್ಗೆ ಶೇಷಣ್ಣನವರ ಬಿಡಾರಕ್ಕೆ ಬಂದರು. ಮಧ್ಯಾಹ್ನದ ನಂತರ ಸಮಯಾವಕಾಶವಾಗುವುದಿಲ್ಲವಾದ್ದರಿಂದ ಸಾವಕಾಶವಾಗಿ ವೀಣೆ ಕೇಳುವ ಹಂಬಲದಿಂದ ಅವರು ಕೆಲವು ಇತರ ನಾಯಕರೊಂದಿಗೆ ಬಂದಿದ್ದರು. ಶೇಷಣ್ಣನವರು ಆಶ್ಚರ್ಯ ಉತ್ಸಾಹದಿಂದ ವೀಣಾವಾದನವನ್ನಾರಂಭಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ಜವಾಹರಲಾಲ್ ನೆಹರು ಅವರೂ ಬಂದರು. ಸ್ಥಳ ಸಂಕೋಚವಿದ್ದರೂ ದೇಶ ನಾಯಕರೆಲ್ಲರೂ ಹಾಗೇ ಸವರಿಸಿಕೊಂಡು ಕುಳಿತರು.
ವೀಣಾನಾದ ಝೇಂಕರಿಸತೊಡಗಿತು. ಸದಾ ರಾಜಕೀಯದಲ್ಲೇ ಮುಳುಗಿರುವ ನಾಯಕರುಗಳಿಗೆ ದೇಶ, ರಾಜಕೀಯ ಎಲ್ಲವೂ ಕ್ಷಣಕಾಲ ಮರೆತು ಹೋಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾರ್ಯೋನ್ಮುಖರಾಗಿದ್ದ ಆ ವ್ಯಕ್ತಿಗಳಿಗೆ ಈ ರೀತಿಯ ರಸಾನುಭವಕ್ಕೆ, ಸುಖಾನುಭವಕ್ಕೆ ಸಮಯ ಸಿಗುವುದೇ ದುರ್ಲಭವಾಗಿತ್ತು. ಅಪರೂಪಕ್ಕೆ ಅದು ದಿವ್ಯಗಾನ ಸಿಕ್ಕಾಗ ಅಮೃತ ಸವಿದಂತಾಯಿತು ಅವರೆಲ್ಲರಿಗೂ. ಮೈಮರೆತು ಸಂಗೀತದಲ್ಲೇ ತಲ್ಲೀನರಾದರು. 2 ಗಂಟೆಗೆ ಅಧಿವೇಶನಕ್ಕೆ ಹೋಗಬೇಕಾಗಿದ್ದ ಅವರುಗಳು 1 ಗಂಟೆಯವರೆಗೂ ವೀಣೆ ಕೇಳುತ್ತಾ ಕುಳಿತು ಬಿಟ್ಟರು. ಶೇಷಣ್ಣನವರು ತಮ್ಮ ವೀಣಾವಾದನದಿಂದ ಅವರೆಲ್ಲರ ಮನಸ್ಸನ್ನು ಸೆಳೆದು ಬಿಟ್ಟಿದ್ದರು. ದಿವ್ಯಾನಂದ ಪಡೆದು ಹೊರಟರು. ಮದನ ಮೋಹನ ಮಾಳವೀಯರು ಶೇಷಣ್ಣನವರ ದಿವ್ಯ ವಿನಿಕೆಗೆ ಮನಸೋತು ಅವರನ್ನು ಅಪ್ಪಿಕೊಂಡು, ನೀವು ಕಾಶಿ ವಿದ್ಯಾಪೀಠಕ್ಕೆ ಖಂಡಿತ ಬಂದು ಕೆಲವು ದಿನಗಳಾದರೂ ಇರಬೇಕು. ತಮ್ಮಂತಹ ಸತ್ಪುರುಷರನ್ನು ತಮ್ಮವರೆಂದು ಹೇಳಿಕೊಳ್ಳುವ ಕನ್ನಡಿಗರ ಭಾಗ್ಯಕ್ಕೆ ಎಣೆಯಿಲ್ಲ ಎಂದು ಕೊಂಡಾಡಿ ಆಹ್ವಾನಿಸಿದರು. ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಕೊರೆಯುವ ಚಳಿಯಲ್ಲೇ ಸರೋಜಿನಿ ದೇವಿಯವರು ಶೇಷಣ್ಣನವರ ಬಿಡಾರಕ್ಕೆ ಬಂದರು. ಶೇಷಣ್ಣನವರ ಸಮಯವನ್ನು ತಿಳಿದು ಬರಲು ಒಬ್ಬ ಸ್ವಯಂ ಸೇವಕನನ್ನು ಒಳಕ್ಕೆ ಕಳುಹಿಸಿದರು. ಆಗ ತಾನೇ ಏಳುತ್ತಿದ್ದ ಶೇಷಣ್ಣನವರು ಸರೋಜಿನಿ ದೇವಿಯವರನ್ನು ಎದುರುಗೊಂಡರು. ಆಗ ಸರೋಜಿನಿ ದೇವಿಯವರು, ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲು ಬಂದೆ. ನನ್ನ ಮಗಳು ಕಳೆದ 6 ತಿಂಗಳಿನಿಂದ ಸರಿಯಾಗಿ ನಿದ್ದೆ ಬಾರದೆ ತೀವ್ರ ಅನಾರೋಗ್ಯಕ್ಕೆ ಗುರಿಯಾಗಿ ಕಂಗೆಟ್ಟಿದ್ದಳು. ನಿನ್ನೆ ತಮ್ಮ ಅದ್ಭುತ ವೀಣಾವಾದನ ಕೇಳಿ ರಾತ್ರಿ ಇಡೀ ಸುಖವಾಗಿ ನಿದ್ರಿಸಿದಳು. ಇವತ್ತು ಚೈತನ್ಯದಿಂದ, ಹರ್ಷದಿಂದ ಗೆಲುವಾಗಿದ್ದಾಳೆ. ನಿಮ್ಮ ಶಕ್ತಿ ಅದ್ಭುತ, ಆಶ್ಚರ್ಯವಾದುದು ಎಂದು ಶೇಷಣ್ಣನವರಿಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು. ನಮಸ್ತೆ, ಧನ್ಯವಾದಗಳು.